ವೀಕ್ಷಕರೇ, ಸ್ವಾತಂತ್ರ್ಯದ ನಂತರ 546 ಸಂಸ್ಥಾನಗಳನ್ನು ಭಾರತದೊಂದಿಗೆ ವಿಲೀನಗೊಳಿಸಿದ ದೇಶದ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇವರ ಪ್ರತಿಮೆಯನ್ನ ಬುಧವಾರ ಅಂದ್ರೆ ಅಕ್ಟೋಬರ್ 31ನೇ ತಾರೀಕು ಅನಾವರಣ ಮಾಡಲಾಗ್ತಾ ಇದೆ. ಅವತ್ತು ಪಟೇಲ್ ಅವರ 142ನೇ ಜನ್ಮದಿನಾಚರಣೆ ಕೂಡ. ಮತ್ತೆ ಈ ಪ್ರತಿಮೆ ಜಗತ್ತಿನ ಅತಿ ಎತ್ತರದ ಪ್ರತಿಮೆ ಅನ್ನೋ ಹೆಗ್ಗಳಿಕೆ ಕೂಡ ಪಾತ್ರವಾಗುತ್ತೆ. ಮತ್ತೆ ಈ ಉಕ್ಕಿನ ಮನುಷ್ಯನ ಪ್ರತಿಮೆ ನಿರ್ಮಾಣಕ್ಕೆ ಅಗತ್ಯವಿರುವ ಬಹುಪಾಲು ಲೋಹವನ್ನ ದೇಶದ ಎಲ್ಲಾ ಗ್ರಾಮಗಳಿಂದ ಸಂಗ್ರಹಿಸೋದಕ್ಕೆ ಲೋಹ ಅಭಿಯಾನ ಅಂತ ನಡೆಸಲಾಯಿತು. ಆ ಅಭಿಯಾನದಲ್ಲಿ ರೈತರಿಂದ ಮತ್ತೆ ಜನರಿಂದ ಸುಮಾರು 1,69,000 ಕೆಜಿ ಲೋಹದ ತುಣುಕುಗಳನ್ನ ಸಂಗ್ರಹಿಸಿ ಅದನ್ನ ಪ್ರತಿಮೆ ನಿರ್ಮಾಣದಲ್ಲಿ ಬಳಸಿಕೊಳ್ಳಲಾಗಿದೆ. ಮತ್ತೆ ಈ ಪ್ರತಿಮೆ ನಿರ್ಮಾಣಕ್ಕೆ ಖರ್ಚಾದ ಹಣ ಸುಮಾರು 2,300 ಕೋಟಿ ಅಂತ ಹೇಳಲಾಗ್ತಾ ಇದೆ. ಗುಜರಾತಿನ ನರ್ಮದಾ ಜಿಲ್ಲೆಯ ಕೇವಾದಿಯಾ ಪ್ರದೇಶದಲ್ಲಿರುವ ಸರ್ದಾರ್ ಸರೋವರ್ ಡ್ಯಾಮ್ ಏನಿದೆ ಅದರ ಪಕ್ಕ ಈ ಒಂದು ಪ್ರತಿಮೆನ ನಿರ್ಮಿಸಲಾಗಿದೆ. ಮತ್ತೆ ಈ ಒಂದು ಕಾರ್ಯದಲ್ಲಿ ಸುಮಾರು 3,500 ನೌಕರರು ಹಾಗೂ 250 ಜನ ಇಂಜಿನಿಯರ್ಗಳು ಕೆಲಸ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ 75,000 ಕ್ಯೂಬಿಕ್ ಮೀಟರ್ ಕಾಂಕ್ರೀಟ್ ಹಾಗೂ 5,700 ಮೆಟ್ರಿಕ್ ಟನ್ ಕಬ್ಬಿಣ ಹಾಗೂ 18,500 ಉಕ್ಕು, 22,500 ಕಂಚು ಸೇರಿದಂತೆ ಮತ್ತಿತರ ವಸ್ತುಗಳನ್ನ ಬಳಸಿದಾರಂತೆ. ಮತ್ತೆ ಪ್ರಪಂಚದ ಅತಿ ಎತ್ತರದ ಪ್ರತಿಮೆಗಳು ಯಾವ್ದಾದ್ರು ಅಂತ ನಾವು ನೋಡೋದಾದ್ರೆ ಕ್ರೈಸ್ಟ್ ದಿ ರಿಡೀಮರ್ ಬ್ರೆಜಿಲ್, ಇದು ಸುಮಾರು 38 ಮೀಟರ್ ಎತ್ತರ ಇದೆ. ಮತ್ತೆ ಮದರ್ಲ್ಯಾಂಡ್ ಕಾಲ್ಸ್ ರಷ್ಯಾ, ಇದು ಸುಮಾರು 85 ಮೀಟರ್ ಎತ್ತರ ಇದೆ. ಮತ್ತೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಮೆರಿಕ, ಇದು ಸುಮಾರು 93 ಮೀಟರ್ ಎತ್ತರ ಇದೆ. ಮತ್ತೆ ಉಶಿಕು ದಯಬುತ್ಸು ಜಪಾನ್, ಇದು ಸುಮಾರು 120 ಮೀಟರ್ ಎತ್ತರ ಇದೆ. ಮತ್ತೆ ಇಂಟರ್ ಸ್ಟ್ರಿಂಗ್ ಟೆಂಪಲ್ ಬುದ್ಧ ಚೀನಾದಲ್ಲಿದೆ, ಇದು ಸುಮಾರು 153 ಮೀಟರ್ ಎತ್ತರ ಇದೆ. ಮತ್ತೆ 182 ಮೀಟರ್ ಎತ್ತರದ ಪಟೇಲ್ ರವರ ಪ್ರತಿಮೆ ಏನು ಅನಾವರಣ ಆಗ್ತಾ ಇದೆ, ಇದು ನಮ್ಮ ಪ್ರಪಂಚದ ಅತಿ ಎತ್ತರದ ಏಕತಾ ಪ್ರತಿಮೆ ಆಗಿದೆ. ಇದು ನಿಜಕ್ಕೂ ನಮ್ಮ ದೇಶದ ಹೆಮ್ಮೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ತಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. It's delicious.